ಬಿಕ್ಲು ಶಿವನ ಹಂತಕರ ಹಿಂದೆ ಬಿದ್ದಿರೋ ಪೊಲೀಸರು ಸುಪಾರಿ ಕಿಲ್ಲರ್ಗಳಿಗೆ ಖೆಡ್ಡ ತೋಡಿದ್ದಾರೆ. ಆದರೆ A1 ಜಗ್ಗ ಮಾತ್ರ ಯಾವ ಬಿಲ ಸೇರಿದ್ದಾನೋ ಗೊತ್ತಿಲ್ಲ. ಇದೇ ಹೊತ್ತಲ್ಲೇ ಈಗ ರಚಿತಾ ರಾಮ್ ಜೊತೆಗಿನ ಫೋಟೋಗಳು ಹಲ್ಚಲ್ ಎಬ್ಬಿಸ್ತಿವೆ. ಕಿಲ್ಲರ್ ಜಗ್ಗನಿಗೂ ಡಿಂಪಲ್ ಕ್ವೀನ್ಗೂ ಇತ್ತ ನಂಟು. ಬುಲ್ಬುಲ್ ಬ್ಯೂಟಿಗೆ ಕೊಟ್ಟಿದ್ನ ದುಬಾರಿ ಗಿಫ್ಟ್. ಜಸ್ಟ್ 5-6 ದಿನದ ಹಿಂದೆ ನಡೆದಿದ್ದ ಬಿಕ್ಲು ಶಿವನ ಕೊಲೆ ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿತ್ತು. ರೌಡಿಯನ್ನೋ ಪಟ್ಟ ಕಟ್ಕೊಂಡು ಊರು ತುಂಬ ಮೆರೆದಾಡುತ್ತಿದ್ದವ ಬೀದಿ ಹೆಣವಾಗಿ ಹೋಗಿದ್ದ. ಇದೇ ಕೇಸ್ನಲ್ಲೇ ಈಗ ದೊಡ್ಡವರ ಹೆಸರುಗಳು ತಳುಕು ಹಾಕ್ಕೊಳ್ತಿವೆ. ಮಾಜಿ ಸಚಿವರಿಗೂ ಕಾನೂನಿನ ಉರುಳು ಸುತ್ತಕೊಳ್ಳೋ ಭಯ ಶುರುವಾಗಿದೆ. ಇದೇ ಹೊತ್ತಲ್ಲೀಗ ಮೆಗಾ ಸ್ಫೋಟಕ ಸುದ್ದಿಯೊಂದು ಹೊರಬಿದ್ದಿದೆ. ಕಿಲ್ಲರ್ ಜಗ್ಗನ ಜೊತೆ ಸ್ಯಾಂಡಲ್ವುಡ್ ತಾರಿಯರು ಕಾಣಿಸಿಕೊಂಡ ಫೋಟೋಗಳು ಹಲ್ಚಲ್ ಎಬ್ಬಿಸ್ತಿವೆ. ಅದರಲ್ಲೂ ಬುಲ್ಬುಲ್ ಬ್ಯೂಟಿ ರಚಿತಾ ರಾಮ್ಗೆ ನೆಕ್ಲೆಸು, ಓಲೆ, ಸೀರೆಯನ್ನ ಗಿಫ್ಟ್ ಕೊಟ್ಟಂತಿರೋ ಫೋಟೋಗಳು ಹೊಸ ಕಥೆಯನ್ನೇ ಹೇಳುವುದಕ್ಕೆ ಶುರು ಮಾಡಿವೆ. ಜಗ್ಗ ಅಲಿಯಾಸ್ ಜಗದೀಶ್ ಬಿಕ್ಲು ಶಿವನ ಕೊಲೆ ಕೇಸ್ನ A1 ನೆತ್ತರ ಕೋಡಿ ಹರಿಸಿ 1 ವಾರ ಆದ್ರೂ ಪೊಲೀಸರ ಕೈಗೆ ಸಿಕ್ಕಿಲ್ಲ. ಜಗ್ಗನ ಜಂಗಾಬಲವನ್ನೇ ಅಡಗಿಸಬೇಕು ಅಂತ ಪೊಲೀಸರು ಹುಡುಕಾಡ್ತಿರೋ ಹೊತ್ತಲ್ಲೇ ಈ ಫೋಟೋಗಳು ಭಾರೀ ಸದ್ದು ಮಾಡ್ತಿವೆ. ಇವನ್ ಜೊತೆ ಪೋಸ್ ಕೊಟ್ಟೋರೆಲ್ಲ ಸೆಲೆಬ್ರಿಟಿಗಳೇ. ಒಂದು ಫೋಟೋದಲ್ಲಿ ರವಿಚಂದ್ರನ್, ಇನ್ನೊಂದು ಫೋಟೋದಲ್ಲಿ ಕಿಚ್ಚ ಸುದೀಪ್, ಇನ್ನೊಂದು ಫೋಟೋದಲ್ಲಿ ಬುಲ್ಬುಲ್ ಬ್ಯೂಟಿ ರಚಿತಾ ರಾಮ್. ಎಲ್ಲರ ಫೋಟೋಗಿಂತ ರಚಿತಾ ಜೊತೆ ತೆಗೆದುಕೊಂಡ ಫೋಟೋವೇ ವಿವಾದದ ಕೇಂದ್ರ ಬಿಂದುವಾಗಿರೋದು. ಯಾಕಂದ್ರೆ ರಚಿತಾ ರಾಮ್ಗೆ ಸೀರೆ, ನೆಕ್ಲೆಸ್, ಓಲೆಯನ್ನ ಗಿಫ್ಟ್ ಕೊಡೋ ರೀತಿಯಲ್ಲಿ ಫೋಟೋ ತೆಗೆದುಕೊಂಡಿದ್ದಾನೆ. ಜಗ್ಗ ಕೊಟ್ಟ ನೆಕ್ಲೆಸ್ ನೋಡ್ತಿದ್ದಂತೆ ರಚಿತಾ ಕೂಡ ಫುಲ್ ಶಾಕ್ ಆಗಿದ್ದಾರೆ. ಹೀಗಾಗಿಯೇ ಕಿಲ್ಲರ್ ಜಗ್ಗ ನಟಿ ರಚಿತಾ ರಾಮ್ಗೆ ದುಬಾರಿ ಗಿಫ್ಟ್ ಕೊಟ್ಟಿದ್ನ ಅನ್ನೋ ಅನುಮಾನ ಹುಟ್ಟಿಸಿರೋದು. ಯಾವಾಗ ಈ ಫೋಟೋಗಳು ಹರಿದಾಡುವುದಕ್ಕೆ ಶುರುವಾದವು, ಪೊಲೀಸರು ಕೂಡ ಪರಿಶೀಲನೆ ನಡೆಸಿದ್ದಾರೆ. ಅಗತ್ಯ ಬಿದ್ದರೆ ನಟಿ ರಚಿತಾ ರಾಮ್ ಹಾಗೂ ರವಿಚಂದ್ರನ್ರಿಂದ ಮಾಹಿತಿ ಪಡೀತೀವಿ ಎಂದಿದ್ದಾರೆ. ಆದರೆ ಈ ಫೋಟೋಗಳು ಇತ್ತೀಚೆಗೆ ತೆಗೆದಿದ್ದಲ್ಲ. ರವಿಚಂದ್ರನ್ರ ರವಿ ಬೋಪಣ್ಣ ಸಿನಿಮಾದ ಶೂಟಿಂಗ್ ವೇಳೆ ಕ್ಲಿಕ್ಕಿಸಿದ್ದಂತೆ. ಬಿಕ್ಲು ಹತ್ಯೆಗೆ ಸುಪಾರಿ ಪಡೆದಿದ್ದ ಗ್ಯಾಂಗ್ ಅಂದರ್. ಬಿಕ್ಲು ಕೊಲೆ ಕೇಸ್ನ ತನಿಖೆಗಿಳಿದಿರೋ ಪೊಲೀಸರು ಹಂತಕರ ಜಂಗಾಬಲವನ್ನೇ ಹುಟ್ಟಡಗಿಸುತ್ತಿದ್ದಾರೆ. ಮತ್ತೆ 4 ಸುಪಾರಿ ಹಂತಕರನ್ನ ಲಾಕ್ ಮಾಡಿದ್ದು ಜಸ್ಟ್ 1 ಲಕ್ಷ ಹಣ ಪಡೆದು ಬಿಕ್ಲು ಉಸಿರು ನಿಲ್ಲಿಸಿದ್ರಂತೆ. ಒಟ್ಟು 11 ಮಂದಿ ಅಂಧರಾದಂತಾಗಿದ್ದು ಹಂತಕರು ಹೇಳಿದ ಅಸಲಿ ಕಥೆ ಕೇಳಿ ಪೊಲೀಸರೇ ತಬ್ಬಿಬ್ಬಾಗಿದ್ದಾರೆ. ಯಾಕಂದ್ರೆ ಬಿಕ್ಲುನ ಹತ್ಯೆಗೆ ಅಂತಾನೆ 2 ಲಕ್ಷ ಕೊಟ್ಟು ಸ್ಕಾರ್ಪಿಯೋ ಕಾರನ್ನ ಖರೀದಿ ಮಾಡಿದ್ರಂತೆ. ನಂತರ ತಿಂಗಳುಗಟ್ಟಲೆ ಬಿಕ್ಲುನ ಹಿಂದೆ ಬಿದ್ದವರು ವಾರದ ಹಿಂದೆ ಸ್ಪಾಟ್ ಫಿಕ್ಸ್ ಮಾಡಿದ್ರು. ಬಿಕ್ಲು ಮನೆಯಿಂದ ಮೇನ್ ರೋಡ್ ಎಷ್ಟು ದೂರದಲ್ಲಿದೆ, ಮನೆ ಮುಂದೆ CCTV ಎಷ್ಟಿವೆ, ಎಲ್ಲೆಲ್ಲಿವೆ, ಕೊಲೆ ಮಾಡಿದ್ಮೇಲೆ ಯಾವ ರಸ್ತೆ ಮೂಲಕ ಎಸ್ಕೇಪ್ ಆಗ್ಬಹುದು ಅನ್ನೋದನ್ನೆಲ್ಲ ಮೊದಲೇ ಪ್ರೀ ಪ್ಲಾನ್ ಮಾಡಿದ್ವಿ ಅನ್ನೋ ಸತ್ಯ ಕಕ್ಕಿದ್ದಾರೆ. ಬಹಳ ಬರ್ಬರಾಗಿ ಹತ್ಯೆ ಆಗಿತ್ತು. ಅದರಲ್ಲಿ ಫಸ್ಟ್ 5 ಜನಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ಇನ್ವೆಸ್ಟಿಗೇಷನ್ ಯಾವ ಹಂತದಲ್ಲಿದೆ ಅದು ಸ್ವಲ್ಪ ನಾವು ಬಹಿರಂಗವಾಗಿ ಚರ್ಚೆ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಒಂದು ಇದೆ, ನಾವು ಡೀಟೇಲ್ ಆಗಿ ಇದಕ್ಕೆ ಪರೋಕ್ಷವಾಗಿ ಅಪರೋಕ್ಷವಾಗಿ ಅಥವಾ ಮಾಸ್ಟರ್ ಮೈಂಡ್ ಅಥವಾ ಹಿಂದೆ ಯಾರು ಮುಂದೆ ಯಾರು ಅದೆಲ್ಲ ನಾವು ವೆರಿಫೈ ಮಾಡ್ತಾ ಇದ್ದೀವಿ. ಸ್ವಲ್ಪ ಟೈಮ್ ತಗೊಳ್ತಾ ಇದ್ದಾರೆ, ಬಟ್ ಖಂಡಿತ ನಾವು ಅದ್ರ ಬಗ್ಗೆ ಡೀಟೇಲ್ ಆಗಿ ಇನ್ವೆಸ್ಟಿಗೇಟ್ ಮಾಡ್ತೀವಿ. ಒಟ್ಟಿನಲ್ಲಿ ಬಿಕ್ಲುನ ಕೊಲೆ ಕೇಸ್ನಲ್ಲಿ ಒಟ್ಟು 11 ಮಂದಿ ಲಾಕ್ ಆಗಿದ್ದಾರೆ. ಆದರೆ ಪ್ರಮುಖ ಆರೋಪಿ ಜಗ್ಗನ ಪತ್ತೆ ಆಗ್ತಿಲ್ಲ. ಹೀಗಾಗಿ ಯಾವುದೇ ಪಾತಾಳದಲ್ಲಡಗಿದ್ರೂ ಅವನ ಹುಟ್ಟಡಗಿಸ್ತೀವಿ ಅಂತ ಖಾಕಿ ಪಡೆ ಬಲೆ ಬೀಸಿದೆ. ಮಂಜುನಾಥ್ ಆರ್ಯ ಜೊತೆ ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ಅವರಿಬ್ಬರದ್ದು 8 ವರ್ಷಗಳ ಪ್ರೀತಿ. ಪ್ರೇಮದ ಹೆಸರಲ್ಲಿ ಮಗು ಕರುಣಿಸಿದವ ಕೈಕೊಟ್ಟು ಹೋಗಿದ್ದ. ಕೋರ್ಟ್ ಮೆಟ್ಟಿಲೇರ್ತಿದ್ದಂತೆ ಜೈಲಿಗೂ ಸೇರಿದ್ದ. ಇತ್ತೀಚೆಗೆ ಬೇಲ್ ಮೇಲೆ ಹೊರ ಬಂದವ ದೊಡ್ಡ ಹೈ ಡ್ರಾಮಾವನ್ನೇ ಸೃಷ್ಟಿಸಿದ್ದಾನಂತೆ. ಮಗು ಕರುಣಿಸಿದ ಪ್ರೇಮಿ, ಅಪ್ಪ ನಾನಲ್ಲ ಎಂದ ಪಾಪಿ. 8 ವರ್ಷದ ಪ್ರೀತಿ, ಮನೆಗೆ ಬಿತ್ತು ಬೆಂಕಿ. ಪ್ರೀತಿ ಪ್ರೇಮ ಅನ್ನೋದೆಲ್ಲ ಪುಸ್ತಕದ ಬದನೆಕಾಯಿಯಾಗಿ ಅದ್ಯಾವ ಕಾಲವೂ ಆಗೋಯ್ತು ಬಿಡಿ. 1 ತಿಂಗಳು ಚಾಟಿಂಗು, 2ನೇ ತಿಂಗಳು ಮೀಟಿಂಗು, 3ನೇ ತಿಂಗಳಿಗೆ ತಮ್ಮ ತೀಟೆ ತೀರಿಸಿಕೊಂಡು ಕೈ ಎತ್ತೋರೇ ಜಾಸ್ತಿ. ಎಂಥ ರೋಡ್ ರೋಮಿಯೋಗಳು ಗಲ್ಲಿ ಗಲ್ಲಿಯಲ್ಲೂ ಹುಟ್ಕೊಂಡಿದ್ದಾರೆ.
ಇವರದ್ದು ಕೂಡ ಎಂಥದ್ದೇ ಪ್ರೇಮ ಕಥೆ. 8 ವರ್ಷ ನೀನೇ ಚಿನ್ನ ನೀನೇ ರನ್ನ ಅಂತ ಪ್ರೀತಿಸಿದವ ಮದುವೆ ಆಗೋದಕ್ಕೂ ಮೊದಲೇ ಮಗು ಕರುಣಿಸಿದ್ದ. ಯಾವಾಗ ಪ್ರೇಯಸಿಯ ಮಡಿಲು ತುಂಬ್ತೋ ಇದ್ದಕ್ಕಿದ್ದಂತೆ ಜಿಮ್ ಟ್ರೈನರ್ ಎಸ್ಕೇಪ್ ಆಗಿದ್ದ. ಕೊನೆಗೆ ಕೋರ್ಟ್ ಮೆಟ್ಟಿಲೇರ್ತಿದ್ದಂತೆ ದೊಡ್ಡ ಹೈಡ್ರಾಮಾವೇ ಸೃಷ್ಟಿಯಾಗಿತ್ತು. ಇದೇ ಕೇಸೆ ಇನ್ನೂ ಮುಗಿದಿಲ್ಲ. ಅಷ್ಟರಲ್ಲಾಗಲೇ ಇನ್ನೊಬ್ಬಳ ಕೊರಳಿಗೆ ತಾಳಿ ಕಟ್ಟಿದ್ದಾನೆ. ಹೀಗಾಗಿ ಪ್ರೇಯಸಿ ಮನೆಗೆ ಬಂದು ಕೂರ್ತಿದ್ದಂತೆ ಇಡೀ ಮನೆಯೇ ಬೆಂಕಿಯ ಕೆನ್ನಾಲಿಗೆಗೆ ಧಗಧಗಿಸಿ ಹೋಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಕರೇನಹಳ್ಳಿಯಲ್ಲಿ ದೊಡ್ಡ ಹೈಡ್ರಾಮಾವೇ ಸೃಷ್ಟಿಯಾಗಿದೆ. ಜಿಮ್ ಟ್ರೈನರ್ ಆಗಿರೋ ಗೌತಮ್ ಇದೇ ಲಕ್ಷ್ಮಿ ಅನ್ನೋ ಹೆಣ್ಣು ಮಗಳಿಗೆ ಲವ್ ಟ್ರೈನಿಂಗ್ ಸಹ ಕೊಟ್ಟಿದ್ದ. 8 ವರ್ಷದ ಪ್ರೀತಿ ಮಂಚದವರೆಗೂ ಹೋಗಿತ್ತು. ಇಬ್ಬರು ಮೈ ಮರೀತಿದ್ದಂತೆ ಹೊಟ್ಟೆಯಲ್ಲಿ ಕರುಳ ಕುಡಿ ಬೆಳೆಯೋದಕ್ಕೆ ಶುರುವಾಗಿತ್ತು. ಈ ವಿಷಯ ಗೊತ್ತಾಗ್ತಿದ್ದಂತೆ ನಾನು ಮದುವೆ ಆಗಲ್ಲ ಅಂತ ಕೈ ಎತ್ತಿ ಹೋಗಿದ್ದ. ಹೀಗಾಗಿ ದಿಕ್ಕು ಕಾಣದಂತಾದ ಹೆಣ್ಣು ಮಗಳು ಗೌತಮ್ ವಿರುದ್ಧ ಅತ್ಯಾಚಾರ ಪ್ರಕರಣ ದಾಖಲಿಸಿದ್ಲು. ಕೋರ್ಟ್ನಲ್ಲಿ DNA ಟೆಸ್ಟ್ ಆಗ್ತಿದ್ದಂತೆ ಮಗುವಿನ ತಂದೆ ಗೌತಮ್ ಅನ್ನೋದು ಬಟಾ ಬಯಲಾಗಿತ್ತು. ಒಂದಿಷ್ಟು ದಿನ ಜೈಲಲ್ಲಿದ್ದವ ಬೇಲ್ ಮೇಲೆ ಹೊರಬಂದು ನವರಂಗಿ ಆಟ ಶುರು ಮಾಡಿದ್ದಾನಂತೆ. ಹೇಳ್ದೆ ಕೇಳ್ದೆ 2ನೇ ಮದುವೆ ಆಗಿ ಹೊಸ ಸಂಸಾರ ಶುರು ಮಾಡಿದ್ದ. ಈ ವಿಷಯ ಲಕ್ಷ್ಮಿಗೆ ಗೊತ್ತಾಗ್ತಿದ್ದಂತೆ ಹುಡುಗನ ಮನೆಗೆ ಬಂದು ಕೂತಿದ್ದಾಳೆ. ಇದರಿಂದ ಸಿಟ್ಟಿಗೆದ್ದವರು ಲಕ್ಷ್ಮಿ ಹಾಗೂ ಈಕೆಯ ಚಿಕ್ಕಮ್ಮನ ಮೇಲೆ ಹಲ್ಲೆ ಮಾಡಿದ್ದಲ್ಲದೆ ಮನೆಗೆ ಬೆಂಕಿಗಿಟ್ಟು ಕೊಲ್ಲೋದಕ್ಕೆ ಯತ್ನಿಸಿದ್ರು ಅನ್ನೋ ಆರೋಪ ಕೇಳಿ ಬರ್ತಿದೆ. ಅದೇ ನೆನ್ನೆ ಏನಾಯಿತು ಅಂದರೆ ನನ್ನ ಹಿಡ್ಕೊಂಡು ನಮ್ಮ ಅತ್ತೆ ನಾದ್ನಿ ಗಂಡ ರಮೇಶು ಲಾವಣ್ಯ ನಮ್ಮ ಅತ್ತೆ ಎಲ್ಲ ಹಿಡ್ಕೊಂಡು ನನಗೆ ಚೆನ್ನಾಗಿ ಹೊಡೆದ್ಬಿಟ್ರು ಮನೆಯಲ್ಲೇ. ಇದಾದ ನಂತರ ಒಂದು 3 ಅವರ್ಸ್ ಆದಮೇಲೆ ಮನೆಯಲ್ಲೇ ನಾನು ಇದ್ದೆ. ನಮ್ಮ ನಾದ್ನಿ ಗಂಡ ನಮ್ಮ ಅತ್ತೆ ಎಲ್ಲ ಸೇರಿಕೊಂಡು ನನ್ನ ಪಡಿಗೆ ನಾನು ಕೂತಿದ್ದೆ. ಮತ್ತೆ ಮನೆಯಲ್ಲಿ ಫುಲ್ಲು ಹೊಗೆ ಸ್ಟಾರ್ಟ್ ಆಗಿಬಿಡ್ತು. ಇವ್ರೇನು ಮಾಡಿಬಿಟ್ರು ನನ್ನ ಹೇಳ್ಕೊಂಡು ಬೆಂಕಿಗೆ ಹಾಕೋಕ್ಕೆ ಹೊರಟೋದ್ರು. ಮಗುನೇ ಎಲ್ಲ ಹೇಳ್ಕೊಂಡು ಬೆಂಕಿಗೆ ಹಾಕೋಕ್ಕೆ ಹೋದರು. ನಾನು ಚೆನ್ನಾಗಿ ಹೊಡೆದ್ಬಿಟ್ರು ನೋಡಿ. ನನಗೆ ಇಲ್ಲೆಲ್ಲ ಫುಲ್ಲೆಲ್ಲ ಬಾಡಿಗೆಲ್ಲ ಪೇಯ್ನ್ ಆಗೋಗಿದೆ. ಎಲ್ಲ ಚಾಕುವಲ್ಲೆಲ್ಲ ಇದು ಮಾಡಿದರು. ನಾನು ಹಿಂಗೆ ನಮ್ಮ ಅತ್ತೆ ಮನೆಗಿದ್ದೀನಿ. ನನ್ನ ಮತ್ತೆನೂ ನಾದ್ನಿ ಬೆಂಕಿ ಇಟ್ಟುಬಿಡ್ತಾ ಇದ್ದಾರೆ, ಹೊಡಿತಾ ಇದ್ದಾರೆ. ನನ್ನ ಗಂಡ ಅವರೆಲ್ಲ ಸೇರ್ಕೊಂಡಿದ್ದಾರೆ. ಎಲ್ಲ ಅಮ್ಮ ಬೇಗ ಬನ್ನಿರಿ ಅಂತಂದರು. ಗಾಬರಿಯಾಗಿ ಏನು ಮಾಡಿಬಿಟ್ರು ನಮ್ಮ ಅಕ್ಕ ಅವರೆಲ್ಲರೂ ನಡಿಯ ಅಂತ ನಾವು ಅಕ್ಕ ತಂಗಿದ್ದೀರು 3 ಜನ ಏನು ಮಾಡಿಬಿಟ್ವಿ ಓಡ್ ಬಂದರೆ ಅಲ್ಲಿ ಏನಾಯಿತು ಮನೆಗಳ ಹತ್ರ ಅವಾಗೆ ಒಂದು 100 ಜನ ನಿಲ್ತಿದ್ರು. ಕಾರ್ ಇಳ್ದಿದ ತಕ್ಷಣನೇ ಆ ಹುಡುಗಿ ನಾದ್ನಿ ಕಲ್ಲು ತಗೊಂಡು ಕಾರ್ಗೆಲ್ಲ ಹೊಡಿಯಕ್ಕೆ ಬರ್ತಾಯಿದ್ಲು. ಗೌತಮ್ ಅನ್ನೋನು ಬಂದಿದ್ದೆ ಎಲ್ಲ ಹೆಂಗಸ್ರುಗಳಿಗೆಲ್ಲ ನಮಗೂ ಎಳ್ದು ಹೊಡೆದು ಕಪ್ಪಾಳಕ್ಕೆ ಹೊಡೆದ್ಬಿಟ್ಟ. ಸಂತ್ರಸ್ತೆ ಒಂದು ಕತೆ ಹೇಳಿದ್ರೆ ಗೌತಮ್ ಕುಟುಂಬಸ್ಥರು ಇನ್ನೊಂದು ಕತೆ ಹೇಳ್ತಿದ್ದಾರೆ. ಈ ಮನೆ ಗೌತಮ್ನ ಸಹೋದರಿ ಹೆಸರಲ್ಲಿಗಿದೆಯಂತೆ. ಹೀಗಾಗಿ ಅತಿಕ್ರಮಣ ಮಾಡಿದ್ದಾರೆ ಅಂತ ಪೊಲೀಸರಿಗೆ ದೂರು ನೀಡಿದ್ವಿ. ಕೋರ್ಟ್ನಲ್ಲಿ ಸ್ಟೇ ಆರ್ಡರ್ ತಂದಿದ್ರಿಂದ ಖಾಕಿ ಪಡೆ ಕೂಡ ಮನೆ ಖಾಲಿ ಮಾಡುವಂತೆ ಸೂಚನೆ ನೀಡಿದ್ರಂತೆ. ಆದ್ರೆ ಇದ್ಯಾವುದಕ್ಕೂ ಕ್ಯಾರೆ ಎನ್ನದ ಲಕ್ಷ್ಮಿ ಸಿಸಿಟಿವಿ ಆಫ್ ಮಾಡಿ ನಮ್ಮ ಮನೆಗೆ ಬೆಂಕಿ ಇಟ್ಟಿದ್ದಾಳೆ ಅಂತ ಆರೋಪ ಮಾಡ್ತಿದ್ದಾರೆ. ಏಕಾಏಕಿ ಬಂದು 1ನೇ ತಾರೀಕಿಂದ ಲಕ್ಷ್ಮಿ ಅನ್ನೋರು ಬಂದು ನಮ್ಮ ಮನೆಗೆ ಇದು ಮಾಡಿದರು, ಅತಿಕ್ರಮ ಪ್ರವೇಶ ಮಾಡಿದರು. ಅವ್ರ ಜೊತೆ ಒಂದು 10 ಜನದಿಂದ 12 ಜನ ಲೇಡೀಸು ಬಂದು ನಮ್ಮ ಮನೆಯಲ್ಲಿ ಸೇರ್ಕೊಂಡಿದ್ರು. ನಾವು ಆಲ್ರೆಡಿ ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಟ್ಟಿದ್ವಿ. ಆಮೇಲೆ ತಿರ್ಗಾ ಎಲ್ಲರಿಗೂ ಇನ್ಫಾರ್ಮ್ ಮಾಡಿದ್ವಿ. ಯಾವ ಥರನೂ ಆಕ್ಷನ್ ತಗೊಂಡಿರಲಿಲ್ಲ. ಇನ್ಸ್ಪೆಕ್ಟರ್ ಸರ್ ಬಂದ್ಬಿಟ್ಟು ನಿನ್ನೆ ಹೇಳಿರೋ 4 ಗಂಟೆ ಸುಮಾರಾಗಿ ಬಂದು 4:15 ಗಂಟೆ ಸುಮಾರಾಗಿ ಬಂದು ಹೋಗಮ್ಮ ಈ ಥರ ಸ್ಟೇ ಆಗಿದೆ ಇಲ್ಲಿ ಇರೋಂಗಿಲ್ಲ ಅಂತೇಳ್ಬಿಟ್ಟು ಹೇಳಿರೋ. ಅದು ಹೋಗಿ 5-10 ನಿಮಿಷಕ್ಕೆ ಆಲ್ರೆಡಿ 6 ಗಂಟೆ ಸುಮಾರಿಗೆ ಒಳಗಡೆಯಿಂದ ಬೆಂಕಿ ಅಂಟಿಸ್ಬಿಟ್ಟು ನಮ್ಮ ಮಿಸ್ಸಸ್ಸು ನಮ್ಮ ಅತ್ತೆಯವರೆಲ್ಲ ಆಚೆ ಕಡೆನೇ ಇದ್ದರು. ನಮ್ಮ ಬೆಡ್ರೂಮಲ್ಲಿ ಹೋಗ್ಬಿಟ್ಟು 2 ಬೆಡ್ರೂಮಲ್ಲಿ ಬೆಂಕಿ ಹಚ್ಚಿಬಿಟ್ಟು ಆಚೆ ಕಡೆ ಓಡಿ ಬಂದಿದ್ದಾಳೆ. ಒಟ್ನಲ್ಲಿ ಪ್ರೀತಿ ಹೆಸರಲ್ಲಿ ಮಗು ಕರುಣಿಸಿದವ ಈಗ ಇನ್ನೊಬ್ಬಳ ಜೊತೆ ಸಪ್ತಪದಿ ತುಳಿದಿದ್ದಾನೆ. ಮನೆಗೆ ಬೆಂಕಿ ಇಟ್ಟಿದ್ಯಾರೋ ಗೊತ್ತಿಲ್ಲ. ಆದ್ರೆ ಈ ಹೆಣ್ಣು ಮಗಳಿಗೆ ಆದ ಅನ್ಯಾಯಕ್ಕೆ ನ್ಯಾಯ ಸಿಗುತ್ತಾ ಕಾದು ನೋಡಬೇಕು. ಮನು ಹಾದ್ರಿಪುರ, ನ್ಯೂಸ್ 18 ಬೆಂಗಳೂರು ಗ್ರಾಮಾಂತರ. ಧರ್ಮಸ್ಥಳದಲ್ಲಿ ಒಂದೊಂದು ನಿಗೂಢ ರಹಸ್ಯಗಳು ತೆರೆದುಕೊಳ್ಳುವುದಕ್ಕೆ ಶುರುವಾಗಿವೆ. 40 ವರ್ಷಗಳ ಹಿಂದಿನ ನಿಗೂಢ ಸಾವಿನ ಪ್ರಕರಣ ಈಗ ಮುನ್ನೆಲೆಗೆ ಬಂದಿದೆ. ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಹೆಚ್ಚಿನ ಅಂಶ ಹಳೆ ಫೈಲ್ ಓಪನ್ ಮಾಡಿದರೆ ಗೊತ್ತಾಗ್ಬೋದು. ಯಾಕಂದರೆ ಆ ಟೈಮಲ್ಲಿ ಕೇಸಲ್ಲಿ ಮುಚ್ಚಿ ಹಾಕಿದ್ದಾರೆ.
ಧರ್ಮಸ್ಥಳದ ತಲೆಬುರುಡೆ ಪ್ರಕರಣ ಬೆಳಕಿಗೆ ಬಂದಿದ್ದು ಒಂದರ ಮೇಲೊಂದರಂತೆ ನಿಗೂಢ ರಹಸ್ಯಗಳು ತೆರೆದುಕೊಳ್ಳುವುದಕ್ಕೆ ಶುರುವಾಗಿವೆ. ಅನಾಮಿಕಾ ಕೋರ್ಟ್ ಅಂಗಳಕ್ಕೆ ಎಂಟ್ರಿ ಕೊಟ್ಟಿದ್ದಾಯಿತು. 22 ವರ್ಷದ ಹಿಂದಿನ ಅನನ್ಯಾ ಭಟ್ ನಾಪತ್ತೆ ಕೇಸ್ ಹಲ್ಚಲ್ ಎಬ್ಬಿಸಿದ್ದೂ ಆಯಿತು. ಈಗ ಮತ್ತೊಂದು ನಾಪತ್ತೆ ಕೇಸ್ ಧರ್ಮಸ್ಥಳದ ರೋಚಕತೆ ಹೆಚ್ಚಿಸುತ್ತಿದೆ. ಧರ್ಮಸ್ಥಳದ ಕಾಲಗರ್ಭದಲ್ಲಿ ಹುದುಗಿ ಹೋಗಿದ್ದ ಮತ್ತೊಂದು ಪ್ರಕರಣ ಮರುಜೀವ ಪಡೆಯುವುದಕ್ಕೆ ಶುರು ಮಾಡಿದೆ. 40 ವರ್ಷಗಳ ಹಿಂದೆ ನಾಪತ್ತೆಯಾಗಿದ್ದ ಪದ್ಮಲತಾ ಕೇಸ್ನ ತನಿಖೆಗೆ ಕುಟುಂಬಸ್ಥರು ಆಗ್ರಹಿಸುತ್ತಿದ್ದಾರೆ. 1986ರ ನಿಗೂಢ ಸಾವಿನ ಕೇಸ್ ಕೈಚೆಲ್ಲಿದ್ರು ಪೊಲೀಸ್. 40 ವರ್ಷಗಳ ಹಿಂದಿನ ಪ್ರಕರಣಕ್ಕೆ ಹೊತ್ತಿದೆ ಈಗ ಕಿಡಿ. 1986 ಡಿಸೆಂಬರ್ 22 ಅಂದ್ರೆ ಬರೋಬ್ಬರಿ 40 ವರ್ಷದ ಹಿಂದಿನ ಕಥೆ ಇದು. ಧರ್ಮಸ್ಥಳದ ಬೋಳಿಯಾರು ನಿವಾಸಿ ಪದ್ಮಲತಾ ಅನ್ನೋರು ಇದ್ದಕ್ಕಿದ್ದಂತೆ ನಾಪತ್ತೆಯಾಗಿದ್ರು. ಎಲ್ಲಿ ಹೋದ್ರು, ಏನಾದ್ರು ಒಂದು ಗೊತ್ತಿರಲಿಲ್ಲ. ಊರೂರು ಹುಡುಕಿದ್ರೂ ಸಣ್ಣ ಸುಳಿವೂ ಸಿಕ್ಕಿರಲಿಲ್ಲ. ಆದರೆ 56 ದಿನಗಳ ಬಳಿಕ ಇದೇ ಪದ್ಮಲತಾ ಹೆಣವಾಗಿ ಪತ್ತೆಯಾಗಿದ್ರು. ಅವತ್ತು ಪದ್ಮಲತಾ ಪತ್ತೆಯಾಗಿದ್ದ ಸ್ಥಿತಿ ನೋಡಿ ಊರಿಗೆ ಊರೇ ಬೆಚ್ಚಿ ಬಿದ್ದಿತ್ತು. ಯಾಕಂದ್ರೆ ಅಲ್ಲಿ ನಡೆದಿದ್ದು ಭಯಾನಕ ಭೀಭತ್ಸಕರ ಕೃತ್ಯ. ಧರ್ಮಸ್ಥಳ ಬಳಿಯ ಬೋಳಿಯಾರು ಗ್ರಾಮದ ಪದ್ಮಲತಾಳ ತಂದೆ ಆಗಿನ ಕಾಲಕ್ಕೆ ಲೀಡರ್ ಆಗಿದ್ದವರು. ಕಮ್ಯುನಿಸ್ಟ್ ಪಕ್ಷದ ಮುಖಂಡರ ಮಗಳೇ ಈ ಪದ್ಮಲತಾ. ಪಿಯುಸಿ ಓದುತ್ತಿದ್ದ ಪದ್ಮಲತಾ 40 ವರ್ಷದ ಹಿಂದೆ ಡಿಸೆಂಬರ್ 22ರಂದು ನಿಗೂಢವಾಗಿ ನಾಪತ್ತೆಯಾಗಿದ್ದಳು. ಧರ್ಮಸ್ಥಳ ಬಸ್ ನಿಲ್ದಾಣದಲ್ಲಿ ಕೊನೆಯದಾಗಿ ಕಂಡವಳು ಎಲ್ಲಿ ಹೋದ್ಲು ಅನ್ನೋದೇ ಗೊತ್ತಾಗಿರಲಿಲ್ಲ. ಎಷ್ಟೇ ಹುಡುಕಿದ್ರೂ ಪದ್ಮಲತಾಳ ಸಣ್ಣ ಗುರುತು ಸಹ ಸಿಕ್ಕಿರಲಿಲ್ಲ. ಕೊನೆಗೆ 56 ದಿನದ ನಂತರ ಕೈಕಾಲು ಕಟ್ಟಿ ಹಾಕಿದ ಸ್ಥಿತಿಯಲ್ಲಿ ಅಸ್ಥಿಪಂಜರ ಸಿಕ್ಕಿದ್ದು ಬಿಟ್ರೆ ಬೇರೆ ಯಾವುದೇ ಸುಳಿವು ಸಿಕ್ಕಿರಲಿಲ್ಲ. ಆಗಿನ ಕಾಲದಲ್ಲೇ ದೊಡ್ಡ ದೊಡ್ಡ ಹೋರಾಟಗಳು ನಡೆದಿದ್ವು. ಅಂದಿನ ಸರ್ಕಾರದ ಮೇಲೂ ಭಾರೀ ಒತ್ತಡ ಶುರುವಾಗಿತ್ತು. ಹೀಗಾಗಿ ಇಡೀ ಪ್ರಕರಣವನ್ನ ಸಿಐಡಿಗೆ ವಹಿಸಲಾಗಿತ್ತು. ಒಂದಿಷ್ಟು ದಿನ ತನಿಖೆ ನಡೆಸಿದ್ದ ಅಧಿಕಾರಿಗಳು ಕೊನೆಗೆ ಪತ್ತೆಯಾಗದ ಪ್ರಕರಣ ಅಂತ ಶರಾ ಬರೆದಿದ್ರು. ಮಗಳನ್ನ ಕಳ್ಕೊಂಡಿದ್ದ ಕುಟುಂಬ ಕಣ್ಣೀರಲ್ಲಿ ಕೈ ತೊಳಿತಿತ್ತೇ ಹೊರತು ನ್ಯಾಯ ಮಾತ್ರ ಸಿಕ್ಕಿರಲಿಲ್ಲ. ಕೊಂದಿದ್ಯಾಕೆ, ಕೊಲೆ ಮಾಡಿದವರ್ಯಾರು ಅನ್ನೋದು ಇವತ್ತಿಗೂ ನಿಗೂಢವಾಗಿಯೇ ಉಳಿದಿದೆ. ಆದರೆ ಯಾವಾಗ ಧರ್ಮಸ್ಥಳದ ಕಳೇಬರ ಪ್ರಕರಣವನ್ನ ಸರ್ಕಾರ ಎಸ್ಐಟಿಗೆ ವಹಿಸ್ತೋ ಪದ್ಮಲತಾ ಕುಟುಂಬಸ್ಥರಲ್ಲಿ ಸಣ್ಣದೊಂದು ಆಶಾಕಿರಣ ಮೂಡಿದೆ. ನಮ್ಮ ಮನೆಮಗಳ ಸಾವಿಗೂ ನ್ಯಾಯ ಕೊಡಿಸ್ತೀರಾ ಅಂತ ಕಣ್ಣರಳಿಸಿ ನೋಡುತ್ತಿದ್ದಾರೆ. 1986 ಡಿಸೆಂಬರ್ 22 ಆ ದಿನ ಅವಳು ಕಾಲೇಜ್ ಡೇಗೆ ಅಂತೇಳಿ ಹೋಗಿದ್ದು. ಸೆಕೆಂಡ್ PUC ಓದ್ತಿದ್ಲವಳು. ಕಾಲೇಜ್ ಡೇಗೆ ಹೋದವಳು ಸಾಯಂಕಾಲ ಆದರೂ ಮನೆಗೆ ಬರಲಿಲ್ಲ. ಆಮೇಲೆ ಅವಳು ಎಲ್ಲಿ ಹೋಗಿದ್ದಾಳೆ, ಏನಾಗಿದೆ ಅಂತ ಗೊತ್ತಿಲ್ಲ. SIT ಒಳ್ಳೆ ಟೀಮ್ ಅಂತ ಹೇಳೋದು ಕೇಳಿದ್ದೇವೆ ಇದರಲ್ಲೆಲ್ಲ. ಹಾಗೆ ಹೆಚ್ಚಿನಂಶ ತನಿಖೆಯಲ್ಲಿ ಸತ್ಯಾಂಶ ಹೊರಗೆ ಬರ್ಬೋದು, ಯಾರು ಮಾಡ್ತಾಯಿದ್ದಾರೆ ಏನು ಮಾಡ್ತಿದ್ದಾರೆ ಅಂತ ಹೇಳಿ. ಹೆಚ್ಚಿನಂಶ ಹಳೆ ಫೈಲ್ ಓಪನ್ ಮಾಡಿದರೆ ಗೊತ್ತಾಗ್ಬೋದು. ಯಾಕಂದರೆ ಆ ಟೈಮಲ್ಲಿ ಇದು ತನಿಖೆ ಮಾಡ್ತಾಯಿದ್ದವರು ಕೇಸ್ ಯಾರು ಮಾಡಿದ್ರು ಅಂತ ಗೊತ್ತಾಗಿದೆ ಅಂತ ಹೇಳಿದರು. ಆದರೆ ಅದು ಕೇಸ್ ಹೊರಗೆ ಹಾಕಿಲ್ಲ, ಯಾರಂತ ಹೆಸರು ಹೊರಗೆ ಹಾಕಿಲ್ಲ. ಕೇಸಲ್ಲಿ ಮುಚ್ಚಿ ಹಾಕಿದ್ದಾರೆ. ಧರ್ಮಸ್ಥಳದ ನಿಗೂಢ ಪ್ರಕರಣಗಳು ಒಂದೊಂದಾಗಿಯೇ ಹೊರಬರುತ್ತಿದ್ದಂತೆ ದೂರು ದಾಖಲಿಸೋದಕ್ಕೆ ಸಹಾಯವಾಣಿ ರಚಿಸಬೇಕು ಅನ್ನೋ ಒತ್ತಾಯ ಶುರುವಾಗಿದೆ. ನಾಳೆ SIT ತಂಡ ಮಂಗಳೂರಿಗೆ ಎಂಟ್ರಿ ಕೊಡೋ ಸಾಧ್ಯತೆ ಇದ್ದು ತಲೆಬುರುಡೆ ಪ್ರಕರಣದ ಅಸಲಿ ಕಹಾನಿ ಇನ್ಮೇಲೆ ತೆರೆದುಕೊಳ್ಳಲಿದೆ. ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ಆ ಊರಲ್ಲಿ 2 ವರ್ಷದ ಹಿಂದೆ ಬಾಲ್ಯ ವಿವಾಹ ನಡೆದಿತ್ತು. ಇದು ಅಧಿಕಾರಿಗಳಿಗೆ ಗೊತ್ತಾಗ್ತಿದ್ದಂತೆ ಪೋಕ್ಸೋ ಕೇಸ್ ಸಹ ದಾಖಲಾಗಿತ್ತು. ಈ ಬಗ್ಗೆ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ ಅಂಗನವಾಡಿ ಶಿಕ್ಷಕಿಗೆ ಕಂಟಕ ಎದುರಾಗಿದೆ. ನಾವೇ ಇನ್ಫಾರ್ಮ್ ಮಾಡಿದೀವಿ, ನಾವೇ ಹೇಳಿದೀವಿ, ನಮ್ಮ ಫ್ಯಾಮಿಲಿಯರೇ ಹೇಳಿರೋದು ಅಂತ ನಮಗೆ ಈ ತರ ಬಹಿಷ್ಕಾರ ಆಗಿದೆ. ದೇವಸ್ಥಾನಕ್ಕೆ ಹೋಗಂಗಿಲ್ಲ, ಎಡೆ ತರಂಗಿಲ್ಲ ಅಂತ ಹೇಳ್ತಾರೆ, ಯಾರು ನಮ್ಮನ್ನು ಮಾತಾಡ್ಸಲ್ಲ. ಊರಲ್ಲೆಲ್ಲ ಸಾರಿಸ್ಕೊಂಡು ಮಾತಾಡ್ತಾರೆ, ಹೊಸವರು ದಂಡ ಅಂತೇಳಿ ಹೇಳ್ಕೊಂಡು. ಬಾಲ್ಯ ವಿವಾಹದ ಮಾಹಿತಿ ಕೊಟ್ಟಿದ್ದಕ್ಕೆ ಊರಿಂದ ಬಹಿಷ್ಕಾರ. ಅಂಗನವಾಡಿ ಶಿಕ್ಷಕಿಗೆ ದಂಡ, ಷರತ್ತು ವಿಧಿಸಿದ ಗ್ರಾಮಸ್ಥರು. ಮದುವೆ ಅನ್ನೋದು ಅದೊಂದು ಸುಮಧುರ ಕ್ಷಣ. ನವಜೋಡಿಗಳು ಬದುಕಿನ ಇನ್ನೊಂದು ಮಗ್ಗುಲನ್ನ ಬದಲಿಸೋ ಕ್ಷಣಗಳು. ಆದರೆ ಮದುವೆ ಹೆಸರಲ್ಲಿ ಏನೂ ಅರಿಯದ ಹೆಣ್ಮಕ್ಕಳ ಜೀವಕ್ಕೆ ಕೊಳ್ಳಿ ಇಡೋದು ನಿಜಕ್ಕೂ ದುರಂತ. ಇನ್ನೂ ಆಟ ಆಡೋ ವಯಸ್ಸಲ್ಲೇ ಹಸೆಮಣೆಗೆ ತಂದು ಕೂರಿಸೋರು ಈಗಲೂ ಜೀವಂತವಾಗಿದ್ದಾರೆ. ಬಾಲ್ಯ ವಿವಾಹವನ್ನ ತೊಡೆದು ಹಾಕಬೇಕು ಅಂತ ಸರ್ಕಾರ ಎಷ್ಟೇ ಶತಪ್ರಯತ್ನ ಪಟ್ಟರೂ ನಿಲ್ಲಿಸೋದಕ್ಕೆ ಆಗ್ತಿಲ್ಲ. ಚಿಕ್ಕಮಗಳೂರಲ್ಲಿ ಬಾಲ್ಯ ವಿವಾಹ ನಡೆದಿದ್ದರ ಬಗ್ಗೆ ಮಾಹಿತಿ ಕೊಟ್ಟ ಅಂಗನವಾಡಿ ಶಿಕ್ಷಕಿಗೆ ಬಹಿಷ್ಕಾರದ ಶಿಕ್ಷೆ ಹಾಕಿದ್ದಾರೆ. ಇಡೀ ಕುಟುಂಬವನ್ನ ಊರಿಂದ ಹೊರಗಿಟ್ಟಿದ್ದಾರೆ.
ದೇಶ ಎಷ್ಟೇ ಬದಲಾದ್ರೂ ಜನರ ಮನಸ್ಥಿತಿ ಬದಲಾಗ್ತಿಲ್ಲ. ಏನೂ ಅರಿಯದ ವಯಸ್ಸಲ್ಲಿ ಸಂಸಾರದ ನೊಗ ಹೊರಿಸೋದು ನಿಲ್ತಿಲ್ಲ. ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಎರೇಹಳ್ಳಿಯಲ್ಲಿ 2 ವರ್ಷದ ಹಿಂದೆ ಬಾಲ್ಯ ವಿವಾಹವೊಂದು ನಡೆದಿತ್ತಂತೆ. ಇದೇ ಪ್ರಕರಣದಡಿ ಪೋಕ್ಸೋ ಕೇಸ್ ಸಹ ದಾಖಲಾಗಿದೆ. ಹೀಗಾಗಿ ವಿಚಾರಣೆಗೆ ಅಂತ ಅಧಿಕಾರಿಗಳು ಹೋಗಿದ್ದಾಗ ಅಂಗನವಾಡಿ ಶಿಕ್ಷಕಿ ತೇಜಸ್ವಿನಿ ಒಂದಿಷ್ಟು ಮಾಹಿತಿ ನೀಡಿದ್ರಂತೆ. ಜೊತೆಗೆ ಯಾರ ಮನೆಯಲ್ಲಿ ಬಾಲ್ಯ ವಿವಾಹ ನಡೆದಿತ್ತು ಅನ್ನೋದನ್ನು ತೋರಿಸಿದ್ರಂತೆ. ಇದರಿಂದ ಉರಿದೋದ ಊರಿನವರು ತೇಜಸ್ವಿನಿಯವರ ಇಡೀ ಕುಟುಂಬವನ್ನೇ ಬಹಿಷ್ಕಾರ ಮಾಡಿದ್ದಾರಂತೆ. ದಂಡ ಹಾಕೋದ್ರ ಜೊತೆಗೆ ಊರಿನ ದೇವಸ್ಥಾನಕ್ಕೆ ಬಾರದಂತೆಯೂ ಷರತ್ತು ವಿಧಿಸಿದ್ದರು. ನಮ್ಮೂರಲ್ಲಿ ಒಂದು ಬಾಲ್ಯ ವಿವಾಹ ಆಗಿತ್ತು. 2 ವರ್ಷದ ಹಿಂದೆನೆ ಆಗಿತ್ತು. ಅದು ಫೋಕ್ಸೋ ಕೇಸ್ ಆಗಿತ್ತು. ಅದು ಚೈಲ್ಡ್ ಲೈನ್ ಅವರು ವಿಸಿಟ್ ಬಂದಿದ್ರು. ಅವ್ರು ನಾವೇ ಇನ್ಫಾರ್ಮ್ ಮಾಡಿದೀವಿ, ನಾವೇ ಹೇಳಿದೀವಿ, ನಮ್ಮ ಫ್ಯಾಮಿಲಿಯರೇ ಹೇಳಿರೋದು ಅಂತ ನಮಗೆ ಈ ತರ ಬಹಿಷ್ಕಾರ ಹಾಕಿದ್ದಾರೆ. ನಮಗೆ ಊರವರೆಲ್ಲ 1 ಎಕರೆ ಜಮೀನ್ ಕೊಟ್ಟಿದ್ರು ಎಲ್ರಿಗೂ. ಅದನ್ನ 1 ಎಕರೆ ಕಿತ್ಕೊಂಡಿದ್ದಾರೆ ನಮ್ಮ ಹತ್ರ, ಬೇರೆಯವ್ರಿಗೆ ಕೊಟ್ಟಿದ್ದಾರೆ ಅದನ್ನ. ಮತ್ತೆ ಊರವ್ರು ಯಾವ ದೇವಸ್ಥಾನಕ್ಕೆ ಹೋಗಂಗಿಲ್ಲ, ಎಡೆ ತರಂಗಿಲ್ಲ ಅಂತ ಹೇಳ್ತಾರೆ. ಯಾರು ನಮ್ಮನ್ನ ಮಾತಾಡ್ಸಲ್ಲ. ಡ್ಯೂಟಿ ಟೈಮಲ್ಲಿ ನಮ್ಮನ್ನ ಮಾತಾಡ್ತಾರೆ, ಮನೆಗೆ ಹೋದ್ರೆ ಮಾತಾಡ್ಸಲ್ಲ ಯಾರು. ಬಹಿಷ್ಕಾರ ಹಾಕಿ ನಮ್ಮನ್ನ ಯಾರು ಮಾತಾಡ್ಸಂಗಿಲ್ಲ. ಊರಾಗೆಲ್ಲ ಸಾರಿಸ್ಕೊಂಡು ಮಾತಾಡಿಸ್ತಾರೆ. 10,000 ದಂಡ ಅಂತ ಹೇಳ್ಕೊಂಡು ಇದ್ ಮಾಡ್ತಿದಾರೆ. ನಮಗೆ ಊರಿಂದ ಗೋಮಾಳದಿಂದ 1 ಎಕರೆ ಜಮೀನು ಊರಿಗೆಲ್ಲ 1 ಸೈಟ್ ಕೊಟ್ಟಿದ್ರು. ಅವನ್ನು ಹರಾಜ್ ಹಾಕೊಂಡಿದ್ದಾರೆ ಸರ್. ನೀವು ಮಾತಾಡ್ಸಂಗಿಲ್ಲ. ಬೆಳಿಗ್ಗೆ ಎದ್ದಾಗ ನಮ್ಮನೆಯವರು ಅಂಗಡಿ ತಕ್ಕ ಹೋಯ್ದಕ್ಕೆ ಅಲ್ಲಿ ಹಿಡ್ಕೊಂಡು ಹೊಡೆದು ಅಲ್ಲಿಗೆ ಇಲ್ಲಿಗೆ ಕಂಪ್ಲೇಂಟ್ ಕೊಡ್ತೀವಿ ಅಂತೇಳಿ ವತಿಯಿಂದ ಬೈದು ಇದ್ ಮಾಡಿದ್ದಾರೆ. ನ್ಯೂಸ್ 18 ವರದಿ ಎಫೆಕ್ಟ್. ಊರಿನವರಿಗೆ ಫುಲ್ ಕ್ಲಾಸ್. ಊರಿನವರು ಬಹಿಷ್ಕಾರ ಹಾಕಿದ್ದರ ಬಗ್ಗೆ ಪೊಲೀಸರಿಗೆ ದೂರು ಕೊಟ್ರೂ ಕ್ಯಾರೆ ಎಂದಿರಲಿಲ್ವಂತೆ. ತೇಜಸ್ವಿನಿಯವರ ಕುಟುಂಬದ ಜೊತೆಗೆ 2 ಕುಟುಂಬವನ್ನು ಊರಿಂದ ಹೊರಗಿಟ್ಟಿದ್ರಂತೆ. ಯಾವಾಗ ಈ ಬಗ್ಗೆ ನ್ಯೂಸ್ 18 ವರದಿ ಬಿತ್ತರಿಸಿತೋ ಅಧಿಕಾರಿಗಳು ಓಡೋಡಿ ಬಂದಿದ್ದಾರೆ. ಸುದ್ದಿ ಪ್ರಸಾರವಾದ 1 ಗಂಟೆಯೊಳಗೆ ತರೀಕೆರೆ ಡಿವೈಎಸ್ಪಿ ಹಾಲಮೂರ್ತಿ ರಾವ್ ಹಾಗೂ ಬೀರೂರು ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿ ಗ್ರಾಮಸ್ಥರೊಂದಿಗೆ ಶಾಂತಿ ಸಭೆ ನಡೆಸಿ ಎಚ್ಚರಿಕೆಯ ಬಿಸಿ ಮುಟ್ಟಿಸಿದ್ದಾರೆ. ಬಾಲ್ಯ ವಿವಾಹ ಮಾಡೋದೇ ತಪ್ಪು, ಅಂಥದ್ರಲ್ಲಿ ಮಾಹಿತಿ ಕೊಟ್ರು ಅಂತ ಊರಿಂದ ಹೊರಗಿಡೋ ಇಂಥವರಿಗೆ ಇನ್ಮೇಲಾದ್ರೂ ಬುದ್ಧಿ ಬರುತ್ತಾ ಕಾದು ನೋಡ್ಬೇಕು. ಯೋಗೀಶ್ ಕಾಮಿನಹಳ್ಳಿ, ನ್ಯೂಸ್ 18 ಚಿಕ್ಕಮಗಳೂರು.